ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಮೊನ್ನೆ ಪತ್ತೆಯಾದಂಥ ನಿಧಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ರಾಜ್ಯದಾದ್ಯಂತ ಚರ್ಚೆಯಾಗ್ತಾ ಇದೆ. ಮತ್ತೊಂದೆಡೆ ಯಾರ ಜಾಗದಲ್ಲಿ ನಿಧಿ ಪತ್ತೆಯಾಯಿತೋ ಆ ಕುಟುಂಬ ಇಕ್ಕಟ್ಟಿಗೆ ಸಿಲುಕಿದೆ. ಪತ್ತೆಯಾದಂಥ ನಿಧಿ ಸರ್ಕಾರದ ಪಾಲಾಯಿತು. ಸರ್ಕಾರ ಈಗ ಅಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೊರಟಿದೆ. ಮನೆ ಕಟ್ಟಬೇಕು ಅಂತ ಇವರು ಪಾಯ ಆಗೀತಾ ಇದ್ದಿದ್ದು, ಮನೆ ಕಟ್ಟೋದಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆಯಲ್ಲಿ ಸರ್ಕಾರದ ಮುಂದೆ ಅವರೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅಲ್ಲಿ ನಾವು ಮನೆ ಕಟ್ಟೋದಕ್ಕೆ ಅಪಶಕುನ ಇದೆ, ಅಲ್ಲಿ ಮನೆ ಕಟ್ಟಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ, ನಾವು ಮನೆ ಕಟ್ಟಲ್ಲ, ನಮಗೆ ಬೇರೆ ಜಾಗ ಕೊಡಿ, ಈ ರೀತಿಯ ಬೇಡಿಕೆಯನ್ನೆಲ್ಲ ಕುಟುಂಬ ಇಡ್ತಾ ಇದೆ. ಇದರ ಬಗ್ಗೆ ಚರ್ಚೆ ನಡೀತಾ ಇರೋದು. ಯಾಕಂತಂದ್ರೆ ನಿಧಿಗೆ ಸಂಬಂಧಿಸಿದಂತೆ ಒಂದೆಡೆ ಕಾನೂನು, ಮತ್ತೊಂದೆಡೆ ಧಾರ್ಮಿಕ ನಂಬಿಕೆ. ಈ ಎರಡೂ ವಿಚಾರದ ಬಗ್ಗೆ ಹಲವು ಗೊಂದಲಗಳಿದ್ದಾವೆ. ನಾವು ಆ ಗೊಂದಲವನ್ನು ಬಗೆಹರಿಸೋ ಕೆಲಸವನ್ನ ಮಾಡ್ತಾ ಹೋಗೋಣ ಈ ಕಾರ್ಯಕ್ರಮದ ಮುಖಾಂತರ. ಚಿನ್ನದ ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಈಗ ಗೊಂದಲ ಮನೆ ಮಾಡಿದೆ. ಕುಟುಂಬ ಸದಸ್ಯರು ಹೇಳ್ತಾರೆ, ನಿಧಿ ಸಿಕ್ಕ ಜಾಗದಲ್ಲೂ ಒಂದು ದೊಡ್ಡ ಸರ್ಪ ಎದ್ದಿದೆ, ನಾಳೆ ದಿನ ಅದು ನಮ್ಮನ್ನು ಕಚ್ಚುತ್ತೆ ಅಂತ ಅವರಿಗೆ ಆತಂಕ. ನಿಧಿ ಸಿಕ್ಕ ಜಾಗ ಅದು ಅಪಶಕುನ, ಬೇರೆಡೆ ಮನೆ ಕೊಡಿಸಿ ಅಂತ ಕುಟುಂಬ ಬೇಡಿಕೆ ಇಡ್ತಾ ಇದೆ. ಮತ್ತೊಂದೆಡೆ ಸರ್ಕಾರ ಮಟ್ಟದಲ್ಲಿ ಸಿಕ್ಕಂತ ನಿಧಿಯನ್ನ ಸದ್ಯ ಮೌಲ್ಯಮಾಪನ ಮಾಡುವಂತ ಕೆಲಸಗಳಾಗ್ತಿದೆ. ಅದರಲ್ಲಿ ಬಂಗಾರ ಎಷ್ಟಿದೆ, ಅಪರೂಪದ ಹವಳಗಳು ಎಷ್ಟಿದೆ, ಇದೆಲ್ಲವನ್ನ ಕೂಡ ಲೆಕ್ಕ ಹಾಕುವಂತ ಕೆಲಸಗಳಾಗ್ತಿದೆ. ಕುಟುಂಬಕ್ಕೆ ಪರಿಹಾರ ಒದಗಿಸ್ತೀವಿ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಗೊಂದಲ. ಅಂದ್ರೆ 1/5 ಭಾಗದಷ್ಟು ಕುಟುಂಬಕ್ಕೆ ಸಿಗುತ್ತೆ ಅಂತ ಕೆಲವರು ಹೇಳಿದರು, ಮತ್ತೆ ಕೆಲವರು 50% ಅಂತ ಹೇಳಿದರು. ಸೊ ಕಾನೂನು ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಏನು ಕಾನೂನಿನ ಪ್ರಕಾರ ಏನು ಆ ಕುಟುಂಬಕ್ಕೆ ಏನಾದರೂ ಸಿಗತ್ತೆ ಅಂತಾದ್ರೆ ಎಷ್ಟು ಸಿಗತ್ತೆ, ಮತ್ತು ಆ ಜಾಗ ಅವರು ಮನೆ ಕಟ್ಟೋದಕ್ಕೆ ಮುಂದೆ ಅವಕಾಶ ಇದೆಯಾ ಅಲ್ಲಿ, ಇದು ಕಾನೂನಿನ ವಿಚಾರಗಳು. ಧಾರ್ಮಿಕ ನಂಬಿಕೆಗಳು, ನಿಮಗೆ ನಿಧಿಯ ಜೊತೆಗೆ ಧಾರ್ಮಿಕ ನಂಬಿಕೆಗಳು ಬೆಸೆದುಕೊಂಡಿದ್ದಾವೆ. ಪ್ರಾಚೀನ ನಂಬಿಕೆಗಳು ಅಂದ್ರೆ ನಿಧಿಯನ್ನ ಸರ್ಪ ಕಾಯ್ತಾ ಇರುತ್ತೆ, ನಿಧಿಯನ್ನ ಯಾವುದೋ ಶಕ್ತಿಗಳು ಕಾಯ್ತಾ ಇರ್ತವೆ, ಅದನ್ನ ಮುಟ್ಟೋದಕ್ಕೆ ಹೋದ್ರೆ ಆ ಶಕ್ತಿಗಳು ಡಿಸ್ಟರ್ಬ್ ಆಗ್ತವೆ. ಅದರಿಂದಾಗಿ ಯಾರು ನಿಧಿಯನ್ನ ಮುಟ್ಟೋದಕ್ಕೆ ಹೋದ್ರೋ ಅವರಿಗೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ. ಈ ರೀತಿಯ ನಂಬಿಕೆಗಳೆಲ್ಲ ಬಹುಕಾಲದಿಂದಲೂ ಕೂಡ, ಪ್ರಾಚೀನ ಕಾಲದಿಂದಲೂ ಕೂಡ ಚಾಲ್ತಿಯಲ್ಲಿರುವಂತ ನಂಬಿಕೆಗಳು. ಸೊ ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ ನಾವು. ಅತಿಥಿಗಳು ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ. ಆದ್ರೆ ಅದಕ್ಕಿಂತ ಮೊದಲು ಅಲ್ಲಿ ಸ್ಥಳೀಯರೆಲ್ಲ ಮಾತನಾಡಿರುವಂತ ಮಾತುಗಳಿದಾವೆ, ನೋಡೋಣ. ಅಡ್ಕಲ್ ಗಡಿಗೆ ಇಡ್ತಾರಲ್ಲ ಹಂಗೆ ಇಟ್ಟಿದ್ದು. ಅಡ್ಕಲ್ ಗಡಿಯಾಗ ಭಾಳ ಅಂದ್ರೆ ಮೊದಲಿನ ಟೈಮ್ನಾಗ ಏನು ಮಾಡ್ತಿದ್ರು, ಮನ್ಯಾಗ ಟ್ರೆಜರಿ ಅವು ಇರ್ತಿದ್ದಿಲ್ಲ. ಅವು ಏನು ಮಾಡಿದ್ರು ಇದ್ದಂತ ಅವು ಸಿಕ್ಕಿದ್ವು ಎಲ್ಲ ಮುರಿದಿದ್ವು ಅದಾವು. ನಮ್ಮ ಪೂರ್ವಜರು ಯಾರು ಆ ರೀತಿ ಹಂಗಿಟ್ಟು ಮುಚ್ಚಿದ್ವು ಇದಾವು. ಆಯ್ತಾ, ಅದು ಯಾವ ಕಾಲದ್ದು ಏನು ಅದನ್ನು ತೆಗೆದು ನಾವು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿವರೆಗೂ ಈ ಒಂದು ದೊಡ್ಡ ಕೆಲಸ ಈ ಹುಡುಗ ಮಾಡ್ಯಾನಲ್ಲ ಹೋಗಿ ಅದು ನಮ್ಗೆ ಹಚ್ಚಿ ಬರ್ತೋ ಇಲ್ಲೋ. ಒಂದು ಮಗ ಈಗ ದೊಡ್ಡ ಸರ್ಪ ಎದ್ದು ಬಿಟ್ಟೈತಿ, ಅದ್ರಾಗ ಒಂದಾನೊಂದು ದಿನ ಕಚ್ಚದ. ಅದು ನಮ್ಮದು ಒಂದು ಮಗ ಐತಿ, ಬೇಡ ನಾ ಹಿಂಗಂತೀನಿ ನೋಡ್ರಿ. ಬೆಂಕಿ ಕಟ್ಕೊಂಡಾಗ್ರಿ ಅದು. ಅದಕ್ಕೆ ಹಾಕಿ ಬೆಂಕಿ ಅಕ್ಕಿಗೆ ಇರಲಿ, ನಮ್ಗೆ ಎಲ್ಲಾರ ನಮ್ಮ ಮೈದ್ನಗ ನಮ್ಮ ಹುಡುಗ ದಾರಿ ಮಾಡಿ ಕೊಟ್ಬಿಡ್ರಿ. ಅದು ಬೆಂಕಿನ ಕಟ್ಕೊಂಡು ಮುಂದಕ್ಕೆ ಹೋದ್ರೆ ನಮ್ಮ ಶಾಲೆಗೆ ಸುಡೋದ. ಅದು ನಮ್ಮ ಮಗದು ನಾವು ಇವತ್ತರ ನಾ ಸಾಯ್ತೀವಿ, ನಮ್ಮ ಮಗ ಇನ್ನೂ ಹೌದು ಅಲ್ಲ ಆಗವನಲ್ರಿ, ಏನಾರ ಒಟ್ಟು ಅವ್ನು ದಾರಿ ಮಾಡಿರಿ. ಎರಡು ಗುಡಿ ಇದೇನೈತಲ್ರಿ ಜಾಗ, ಗುಡಿಗೆ ಸಂಬಂಧಪಟ್ಟದ್ದು. ಗುಡಿಗೆ 2 ಉಗ್ರಾಣ ಕೋಡ ಹಾಕಿ ಕೈ ಬಿಟ್ಬಿಡ್ರಿ. ಆಕೆಗೆ ಎಲ್ಲರ ಜಾಗ ನೋಡಿ ತಾಯಿ ಮಗ್ಗ ಆಗುವಷ್ಟು ಮನೆ ಹಾಕಿ ಕೊಟ್ಬಿಟ್ರೆ ಸಾಕು. ಏನಪ್ಪ ಆಕಿ ಮತ್ತೆ ಆಕಿ ಜಾಗದ ಸಿಕ್ಕೈತೆ, ದೇವಿಗೆ ಏನಾರ ಒಟ್ಟು ಬಂಗಾರದ್ದು 2 ತಾಳಿ ಮಾಡಿಸಿ ಒಂದು ಸ್ಪಿರಿಟ್ ಮಾಡಿಸಿ ಇಟ್ಬಿಟ್ರೆ ನಿಮಗೂ ಚಲೋ. ನಾನು 11ನೇ ತಾರೀಕು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಅವಶೇಷಗಳನ್ನು ಆಲ್ರೆಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾಗಿತ್ತು. ಕೇವಲ ಆ ಸೈಟು ನೋಡಲಿಕ್ಕೆ ಹೋಗಿದ್ದು ನನ್ನ ಒಂದು ಉದ್ದೇಶ. ಸೊ ಆ ಸಂದರ್ಭದೊಳಗಡೆ ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನದಾವು ಸುಮಾರು 100 ವರ್ಷಗಳ ಮೇಲ್ಪಟ್ಟದ್ದು. ಹೀಗಾಗಿ ಎಲ್ಲವೂ ಎಂಟಿಕ್ನೆ ಅಂತ ಹೇಳ್ಬೋದು. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.